யாராவது லஞ்சம் ஏதாவது கேட்டாங்கன்னா கொடுக்க முடியாது சொல்லு. நான் இருக்கேன் உங்களோட. ನಟ ವಿಜಯ್ ತಮಿಳುನಾಡಿನ ಸಿಎಂ ಆದ್ಮೇಲಂತೂ ಅವರ ಭಾಷಣಗಳಾಗಿರಬಹುದು, ಅವರು ನಡೆದುಕೊಳ್ಳೋ ರೀತಿ ಆಗಿರಬಹುದು, ಪ್ರತಿಯೊಂದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಜೊತೆಗೆ ಅದು ತಮಿಳುನಾಡಿನಲ್ಲಿ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ವಿಜಯ್ ಅವರ ಬಗ್ಗೆನೇ ಚರ್ಚೆಗಳು ಶುರುವಾಗ್ತಾ ಹೋಗುತ್ತೆ. ಆ ಮಟ್ಟಿಗೆ ಫೇಮಸ್ ಆಗ್ತಾ ಇದ್ದಾರೆ. ಬರೀ ಆಕ್ಟರ್ ಆಗಿ ಫೇಮಸ್ ಆಗಿದ್ದು ಮಾತ್ರ ಅಲ್ಲ, ಸಿಎಂ ಆಗಿ ಒಂದೇ ತಿಂಗಳಿಗೆ ವಿಶಿಷ್ಟ ನಿರ್ಧಾರಗಳನ್ನ ಮಾಡುವ ಮೂಲಕ ಸಿಎಂ ವಿಜಯ್ ಗಮನ ಸೆಳೀತಾ ಇದ್ದಾರೆ. ಕರೂರಿನಲ್ಲಿ ನಡೆದಂತ ಸಾರ್ವಜನಿಕ ಸಭೆಯಲ್ಲಿ ಒಂದು ಮಾತು ಹೇಳಿದ್ರು, ನಿಮ್ ಹತ್ರ ಯಾರೇ ಲಂಚ ಕೇಳಿದ್ರು ನೀವದನ್ನ ಕೊಡೋಕ್ ಹೋಗ್ಬಾರ್ದು, ನಿರಾಕರಿಸಬೇಕು. ನಿಮ್ ಜೊತೆ ನಾನಿದ್ದೀನಿ, ಲಂಚ ಕೊಡೋ ಹಾಗಿಲ್ಲ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಅನ್ನೋ ಮಾತನ್ನ ಹೇಳಿ ಈ ಮೂಲಕ ಜನರ ಪರವಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ತೀನಿ ಅನ್ನೋ ಭರವಸೆಯನ್ನ ಕೊಟ್ರು. ಹಾಗೇನೆ ತಮ್ಮ ಆಡಳಿತದ 55 ದಿನಗಳ ಅವಧಿಯಲ್ಲಿ ಏನೇನ್ ಬದಲಾವಣೆಗಳನ್ನ ಮಾಡಿದ್ದೀನಿ ಅನ್ನೋ ಲಿಸ್ಟ್ ಕೂಡ ಹೇಳಿದ್ರು. ಲಂಚ ಹಾಗೆ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದು ನಮ್ಮ ರಕ್ತದಲ್ಲಿ ಬೇರೂರಿದೆ ಅಂತ ಹೇಳೋರ ಬಾಯಿ ಮುಚ್ಚೋದಕ್ಕೆ ಈಗ ಸರ್ಕಾರಿ ಕಚೇರಿಗಳಲ್ಲಿ 1 ಪೈಸೆ ಲಂಚ ಅಥವಾ ಭ್ರಷ್ಟಾಚಾರ ಇಲ್ಲದೆ ಕೆಲಸಗಳು ಟಕ ಟಕ ಅಂತ ನಡೀತಾ ಇವೆ ಅನ್ನೋ ಮಾತನ್ನ ಹೇಳಿದ್ರು. ಇದರ ಬೆನ್ನಲ್ಲೇ ಹೊಸದೊಂದು ಯೋಜನೆಯನ್ನ ಜಾರಿಗೆ ತರುವುದಕ್ಕೆ ಮುಂದಾಗಿದ್ದಾರೆ. ಭ್ರಷ್ಟರ ಸುಳಿವು ಕೊಡೋ ಸಾರ್ವಜನಿಕರಿಗೆ 1 ಲಕ್ಷ ರೂಪಾಯಿ ಭರ್ಜರಿ ಬಹುಮಾನ ಕೊಡೋ ಪ್ರಸ್ತಾವನೆ ಇದಾಗಿದೆ. ತಮಿಳುನಾಡು ಸರ್ಕಾರ ಲಂಚ ಅಕ್ರಮದ ಬಗ್ಗೆ ಆಗಾಗ ಆರೋಪಗಳನ್ನ ಎದುರಿಸ್ತಾ ಇರುತ್ತೆ. ಆದ್ರೆ ಇಂಥದ್ದನ್ನ ಸಂಪೂರ್ಣವಾಗಿ ತೊಡೆದು ಹಾಕುವುದಕ್ಕೆ ರಾಜ್ಯದ ನೂತನ ಮುಖ್ಯಮಂತ್ರಿ ವಿಜಯ್ ಈಗ ಪಣ ತೊಟ್ಟು ನಿಂತಿದ್ದಾರೆ. ಭ್ರಷ್ಟಾಚಾರದ ಬಗ್ಗೆ ಯಾರೇ ದೂರು ಕೊಟ್ರು ಆ ಸಾರ್ವಜನಿಕರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡುವಂತಹ ವಿನೂತನ ಯೋಜನೆಯನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ ಅಂತ ವರದಿಯಾಗ್ತಾ ಇದೆ. ರಾಜ್ಯದ ಭ್ರಷ್ಟಾಚಾರ ನಿಗ್ರಹ ದಳವನ್ನ ಸಂಪೂರ್ಣವಾಗಿ ಮೇಲ್ದರ್ಜೆಗೆ ಏರಿಸಲಾಗ್ತಾ ಇದೆ. ಆ ಇಲಾಖೆಗೆ ಯಾವುದೇ ಒತ್ತಡ ಇಲ್ಲದೆ ಕಾರ್ಯನಿರ್ವಹಿಸೋ ಕಂಪ್ಲೀಟ್ ಪವರ್ ಅನ್ನ ಕೊಡಲಾಗ್ತಾ ಇದೆ ಅಂತ ವಿಜಯ್ ಅವರು ಹೇಳಿದ್ದಾರೆ. ಯಾವುದೇ ರೀತಿಯ ಲಂಚ ಅಥವಾ ಆರ್ಥಿಕ ಲಾಭಕ್ಕೆ ಸಾರ್ವಜನಿಕರನ್ನ ಗೋಳ್ ಹುಯ್ಕೊಂಡ್ರೆ ಅದನ್ನ ಲೇಟ್ ಮಾಡದೆ ಇಲಾಖೆಗೆ ದೂರು ಕೊಡಬೇಕು. ಕೇವಲ 1000 ರೂಪಾಯಿ ಲಂಚಕ್ಕೂ ಕೂಡ ನೀವು ದೂರು ಕೊಡಬಹುದು ಅಂತ ಹೇಳಿದ್ದಾರೆ. ಕೇವಲ ಸಣ್ಣ ಮೊತ್ತದ ಲಂಚ ಕೇಳಿದ್ರೂ ಕೂಡ ಸಾರ್ವಜನಿಕರು ಹೆದರದೆ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ದೂರು ಕೊಡಬಹುದು ಅಂತ ಹೇಳಿದ್ದಾರೆ. ಹಾಗೇನೆ ಈ ಸಂತ್ರಸ್ತರು ಲಂಚ ಕೇಳಿರೋದ್ರ ಬಗ್ಗೆ ಸೂಕ್ತ ವಿಡಿಯೋ ಸಾಕ್ಷಿಯನ್ನ ಕೊಡಬೇಕಾಗುತ್ತೆ. ಸಾಕ್ಷಿಗಳು ನಿಜ ಅನ್ನೋದು ಗೊತ್ತಾದ್ರೆ ದೂರುದಾರರಿಗೆ ಸರ್ಕಾರ 1 ಲಕ್ಷ ರೂಪಾಯಿ ನಗದು ಬಹುಮಾನವನ್ನ ಕೊಟ್ಟು ಗೌರವಿಸಲಿದೆ. ಇಂಥ ಒಂದು ಯೋಜನೆಗಳನ್ನ ಜಾರಿಗೆ ತರುವ ಮೂಲಕ ತಮಿಳುನಾಡು ಆಡಳಿತದಲ್ಲಿ ದೊಡ್ಡ ಗೇಮ್ ಚೇಂಜರ್ ಆಗ್ತಾ ಇದ್ದಾರೆ ಸಿಎಂ ವಿಜಯ್. உங்ககிட்ட யாராவது லஞ்சம் ஏதாவது கேட்டாங்கன்னா கொடுக்க முடியாது சொல்லு. நான் இருக்கேன் உங்களோட. அப்படியே யாராவது ஃபோர்ஸ் பண்ணாங்கன்னா இது எங்க மகன், எங்க புள்ள, எங்க அண்ணன், எங்க தம்பி, எங்க விஜய், எங்க விஜயோட ஆட்சின்னு ಸ್ಟ್ರಾಂಗ್ சொல்லுங்க. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.